ಹಾಯ್ ನಮಸ್ತೆ, ನಾನು ನಿಮ್ಮ ರೀಸ್ಟೈಲ್ ಪ್ರವೀಣ್. ಇವತ್ತು ಬ್ಲೋ ಡ್ರೈ ಎಷ್ಟೋ ಜನ ಬ್ಲೋ ಡ್ರೈ ಮಾಡ್ತಾರೆ. ಅದರಲ್ಲಿ ಜಾಸ್ತಿ ಜನ ಏನ್ ಮಾಡ್ತಾರೆ, ಬ್ಲೋ ಡ್ರೈ ಮಾಡ್ಬೇಕಾದ್ರೆ ಫ್ರೀಸಿಂಗ್ ಮಾಡ್ತಾರೆ. ಏನ ಮತ್ತೆ ಯಾವ ತರ ಮಾಡ್ಬೇಕು ಅನ್ನೋದು ಜಾಸ್ತಿ ಜನಕ್ಕೆ ಬ್ಲೋ ಡ್ರೈ ಗೊತ್ತಿಲ್ಲ. ನಾನು ಇವತ್ತು ಆ ಬ್ಲೋ ಡ್ರೈ ಯಾವ ತರ ಮಾಡ್ಬೋದು, ಎಷ್ಟು ನೀಟಾಗಿ ಮಾಡಿದ್ರೆ ಅದು ನಿಮ್ಗೆ ಫಿನಿಶಿಂಗ್ ಹೆಂಗ್ ಬರುತ್ತೆ, ನಾವು ಯಾವ ತರ ಮಾಡ್ಬೇಕು ಅನ್ನೋದು ನಾನು ಈಸಿ ಮೆಥಡ್ ಆಗಿ ಹೇಳ್ಕೊಡ್ತೀನಿ ನಿಮ್ಗೆ. ಇವತ್ತು ನಮ್ಮ ಹುಡುಗರೆಲ್ಲಾನು ಬ್ಲೋ ಡ್ರೈ ಕಲಿಬೇಕು ಅಂತ ಇದ್ರು, ಅದಕ್ಕೆ ಆಯ್ತು ಇವತ್ತೊಂದು ಬ್ಲೋ ಡ್ರೈ ಕಲಿಯೋಣ, ಅವ್ರಿಗೊಂದು ಟ್ರೈನಿಂಗ್ ಕೊಡೋಣ ಅಂದ್ಬಿಟ್ಟು ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಬ್ಲೋ ಡ್ರೈ ಮಾಡ್ತಾ ಇದ್ರಿ. ನೋಡೋಣ ಅವ್ರಿಗೆ ಯಾವ ತರ ಕಲಿತಾರ ನೋಡೋಣ, ಟ್ರೈನಿಂಗ್ ಮಾಡಿ ನೋಡೋಣ. ಇದಕ್ ಮುಂಚೆ ನಾವು ಬ್ಲೋ ಡ್ರೈ ಮಾಡಕ್ ಮುಂಚೆ ಯಾವಾಗ್ಲೂ ಏರ್ ವಾಶ್ ಮಾಡ್ಕೋಬೇಕು. ಕ್ಲೈಂಟ್ ನಾವು ಕೇಳ್ಬೇಕು ಏರ್ ವಾಶ್ ಮಾಡಿದಾರಾ ಇಲ್ವಾ ಅಂತ. ಏರ್ ವಾಶ್ ಮಾಡಿಲ್ಲ ಅಂದ್ರೆ ಫಸ್ಟ್ ನಾವು ಏರ್ ವಾಶ್ ಮಾಡ್ಕೋಬೇಕು ನೀಟಾಗಿ. ಇದಾದ್ಮೇಲೆ ಈ ಪ್ರಾಡಕ್ಟ್ ಕಂಪಲ್ಸರಿ ಯೂಸ್ ಮಾಡ್ಬೇಕು. ಯಾವುದೇ ಒಂದು ನಾವು ಬ್ಲೋ ಡ್ರೈ ಮಾಡ್ಲಿ ಐರನಿಂಗ್ ಮಾಡ್ಲಿ, ಈ ಪ್ರಾಡಕ್ಟ್ ಕಂಪಲ್ಸರಿ ಮಾಡ್ಲೇಬೇಕು. ನೀವು ಯಾವ ಬ್ರ್ಯಾಂಡ್ ಅನ್ನ ಯೂಸ್ ಮಾಡಿ, ನಾವು ಶಾಸ್ಟಾಪ್ ಯೂಸ್ ಮಾಡ್ತಾ ಇದ್ರಿ. ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕೋ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಈ ಪ್ರಾಡಕ್ಟ್ ಇಲ್ಲ ಅಂದ್ರೆ ಸಿರಮ್ ಯೂಸ್ ಮಾಡಿ. ಒಟ್ಟಿನಲ್ಲಿ ನಾವು ಈ ಪ್ರಾಡಕ್ಟ್ ಯೂಸ್ ಮಾಡಿದಾಗ ಏರ್ ಡ್ಯಾಮೇಜ್ ಆಗಲ್ಲ, ಮತ್ತೆ ಏರ್ ಶೈನಿಂಗ್ ಬರುತ್ತೆ, ಏರ್ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ವೆಟ್ಟಲ್ಲೇ ಮಾಡ್ಬಿಡ್ತಾರೆ, ಬ್ಲೋ ಡ್ರೈ ಹಂಗೆ ವೆಟ್ಟಲ್ಲೇ ಬ್ಲೋ ಡ್ರೈ ಮಾಡ್ಕೊಬಿಡ್ತಾರೆ. ಆ ತರ ಮಾಡ್ತೀರಾ, ಫುಲ್ಲು ನೀವು 100% ಡ್ರೈ ಮಾಡ್ಕೋಬೇಕು. ಏರು ಡ್ರೈ ಮಾಡ್ಕೊಂಡು ಈ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಏರ್ ಡ್ಯಾಮೇಜ್ ಆಗಲ್ಲ. ಮತ್ತೆ ಕೆಲವರು ಈ ಪ್ರಾಡಕ್ಟ್ ಜಾಸ್ತಿ ಏನ್ ಮಾಡ್ತಾರೆ, ಈ ತರ ಏರ್ ಹತ್ತದಿಂದ ಹಾಕ್ಬಿಡ್ತಾರೆ. ಯಾವತ್ತೂ ಈ ಪ್ರಾಡಕ್ಟ್ ಈ ತರ ದೂರದಿಂದ ಹಾಕ್ಬೇಕು. ಜಾಸ್ತಿ ಹತ್ತರದಿಂದ ಈ ಪ್ರಾಡಕ್ಟ್ ಯೂಸ್ ಮಾಡಬಾರ್ದು. ಈ ತರ ದೂರದಿಂದ ನಾವು ಸ್ಪ್ರೇ ಮಾಡ್ಕೋಬೇಕು. ಸ್ಪ್ರೇ ಮಾಡ್ಕೊಂಡು ಲೈಟ್ ಆಗಿ ಈ ತರ ಮಸಾಜ್ ಮಾಡ್ಬೇಕು ಏರ್ಗೆ. ನೋಡ್ಕೊಳ್ಳಿ, ಇದು ಮೈನ್ ಪ್ರೊಸೀಜರು. ನಾವು ಯಾವತ್ತೂ ಆಗ್ಲಿ ನಾವು ಬ್ಲೋ ಡ್ರೈ ಮಾಡ್ಬೇಕಾದ್ರೆ ನಾವು ಈ ಪ್ರಾಡಕ್ಟ್ ಈ ತರ ದೂರದಿಂದಾನೇ ಸ್ಪ್ರೇ ಮಾಡಬೇಕು. ಈಗ ನಾವು ಯಾವಾಗ ಬ್ಲೋ ಡ್ರೈ ಮಾಡಕ್ ಮುಂಚೆ ನಾವು ಯಾವ ಬ್ಲೋ ಡ್ರೈ ಯೂಸ್ ಮಾಡ್ತೀರ ಅನ್ನೋದು ಕೂಡ ಮೈನ್ ಆಗುತ್ತೆ. ನಾವು ಬ್ಲೋ ಡ್ರೈ ಯಾವ್ದು ಯೂಸ್ ಮಾಡ್ತಾರೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಬ್ರ್ಯಾಂಡ್ ಯೂಸ್ ಮಾಡಿ, ಬಟ್ ಒಳ್ಳೆ ಬ್ರ್ಯಾಂಡ್ ಯೂಸ್ ಮಾಡಿ. ಅವಾಗ ನಿಮ್ಗೆ ಏನು ಡ್ಯಾಮೇಜ್ ಆಗಲ್ಲ. ಮತ್ತೆ ಮೈನು ಚೂರು ತಲೆ ಬಗ್ಸಿ ನೋಡಿ, ಏರು ಯಾವಾಗೂ ನೀವು ಡ್ರೈಯರ್ನ ಕೆಲವರೆಲ್ಲ ನಿಮ್ಗೆ ಯಾವ ತರ ಬೇಕು ಗ್ರಿಪ್ ಇಟ್ಕೊಂತೀರೋ ನೀವು ಇಟ್ಕೊಳ್ಳಿ. ನಿಮ್ಗೆ ಯಾವ ತರ ನಿಮ್ಗೆ ಕಂಫರ್ಟಬಲ್ ಅನ್ಸುತ್ತೆ ಡ್ರೈಯರ್ನ ಇಟ್ಕೊಳಕ್ಕೆ ಆ ತರ ಇಟ್ಕೊಳ್ಳಿ. ಬಟ್ ಬೆಟರ್ ನೀವು ಡ್ರೈಯರ್ನ ಈ ತರ ಇಟ್ಕೊಂಡ್ರೆ ಬೆಟರ್. ನಿಮ್ಗೆ ಅವಾಗ ಬ್ಲೋ ಡ್ರೈ ಮಾಡಕ್ಕೆ ಚೆನ್ನಾಗಾಗತ್ತೆ. ಓಕೆ, ಯಾವಾಗೂ ಏನ್ ಮಾಡ್ತಾರೆ, ಆಲ್ಮೋಸ್ಟ್ ಬ್ಲೋ ಡ್ರೈ ಮಾಡ್ಬೇಕಾದ್ರೆ ಡ್ರೈಯರ್ನ ಈ ತರ ಕೊಡ್ತಾರೆ. ಈಟ್ ಈ ತರ ಯಾವಾಗೂ ಈಟ್ ಕೊಡಬಾರ್ದು. ಈ ತರ ಕೊಡೋದು, ಕೆಲವರೆಲ್ಲ ಈ ತರ ಇಲ್ಲಿಂದ ಈ ತರ ಮಾಡ್ತಾರೆ. ಈ ತರ ಎಲ್ಲ ಮಾಡಬಾರ್ದು. ಇದು ನಾವು ಮೈನು, ನಾವು ಬ್ಲೋ ಡ್ರೈ ಅಲ್ಲಿ ಇದೇ ಮೈನ್. ನಾವ್ ಎಷ್ಟು ನೀಟಾಗಿ ಹೋಲ್ಡ್ ಮಾಡ್ತೀವಿ ಏರು, ಇದೇ ಮೈನ್. ಈ ತರ ಕಂಪ್ಲೀಟ್ ಒಂದ್ ಕಡೆಯಿಂದ ಈ 4 ಸೈಡ್ ನೀವು ಈಟ್ ಕೊಟ್ಟಾದ್ಮೇಲೆ ಈ ಏರ್ನ 90 ಡಿಗ್ರಿ ಅಂದ್ರೆ ಬೇಕು, ನಾವು ವಾಲ್ಯೂಮ್ ಬೇಕು ಅನ್ನೋರ್ಗೆ ಏನ್ ಮಾಡ್ಬೇಕು, ನಾವು 90 ಡಿಗ್ರಿ ಈಟ್ ಕೊಡ್ಬೇಕು. ಈ ತರ ಒಂದು 2-3 ಟೈಮ್ಸ್ ಮೇಲೆ ಈ ತರ ಕೊಟ್ಟಿದೆ. ಆಮೇಲೆ ನಿಮ್ ಕಡೆಗೆ ಟ್ವೈಸ್ ನಿಮ್ ಏರ್ ಫ್ರಿಜ್ ಅನ್ನೋದೇ ಇಲ್ಲ, ಸಾಫ್ಟ್ ಐರನಿಂಗ್ ಮಾಡ್ದಂಗ ಐತೆ. ಯಾವುದೇ ಒಂಥರ ಫ್ರಿಜಿನೆಸ್ ಆಗ್ಲಿ ಏನು ಕಾಣಿಸ್ತಾ ಇಲ್ಲ. ಕಾಣಿಸ್ತೈತೆ ಫ್ರಿಜಿನೆಸ್, ನಾವು ಐರನಿಂಗ್ ಮಾಡ್ದಂಗೆ ಐತೆ. ಇಲ್ಲ ಏನ್ ಮಾಡ್ತೀರಿ, ನಾವು ಐರನಿಂಗ್ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ಇದೆಲ್ಲ ಫ್ರಿಜ್ ಮಾಡ್ಬಿಟ್ಟಿರ್ತಾರೆ. ಬ್ಲೋ ಡ್ರೈ ನಾರ್ಮಲ್ ಆಗಿ ಕೊಡ್ಬೇಕಾದ್ರೆ ಈ ಏರ್ ಎಲ್ಲ ಫ್ರಿಜ್ ಆಗ್ಬಿಡುತ್ತೆ. ಈಗ ನಾವು ಇಷ್ಟು ಬ್ಲೋ ಡ್ರೈ ಇಟ್ ಕೊಟ್ಟಿದೀರಿ, ಎಲ್ಲಾನ ಫ್ರಿಜ್ ಆಗೈತಾ. ಈ ಚಿಕ್ಕ ಚಿಕ್ಕ ಏರ್ ಕೆಲವು ಬರುತ್ತೆ, ಅದ್ ಬಿಟ್ರೆ ನಿಮ್ಗೆ ಎಲ್ಲೂ ಜಾಸ್ತಿ ಫ್ರಿಜಿನೆಸ್ ಇರಲ್ಲ. ಓಕೆ, ಮಾಡ್ಕೊಂಡು ಫಸ್ಟ್ ಕೆಳಗಡೆ ಈ ತರ ಈಟ್ ಕೊಡ್ಬೇಕು. ಆಮೇಲೆ ಈ ತರ ಮೇಲೆ ಈ ತರ ನೀಟಾಗಿ. ಈಗ ನಾವು ಕ್ರೌನ್ ಸೆಕ್ಷನ್ ಮಾಡ್ತಾ ಇದ್ರಿ. ಇದು ಮೈನ್ ಏನಾಗುತ್ತೆ, ಬ್ಲೋ ಡ್ರೈ ಕೊಡ್ಬೇಕಾದ್ರೆ ಸ್ವಲ್ಪ ಬೋನ್ಸಿ ಬೇಕು ಅಂತಾರೆ ಕೆಲವರೆಲ್ಲ. ಅವ್ರಿಗೆಲ್ಲ ಏನ್ ಮಾಡ್ಬೇಕು, 2 ಸೆಕ್ಷನ್ ತಗೊಬೇಕು. ಒಂದ್ ಸೆಕ್ಷನ್ ನಾವು ಫಸ್ಟ್ ಫ್ರಂಟ್ ಸೆಕ್ಷನ್ ಬ್ಲೋ ಡ್ರೈ ಕೊಟ್ಕೊಂಡು ಆಮೇಲೆ ಬ್ಯಾಕ್ ಸೆಕ್ಷನ್ ಕೊಟ್ಟಾಗ ಸ್ವಲ್ಪ ವಾಲ್ಯೂಮ್ ಇದು ಸೇಮ್ 4 ಕಡೆ
ಈ ತರ ನಾವು ಫ್ರಂಟ್ ವೀಕ್ ಕೊಡ್ಕೋಬೇಕು, ಅಂದ್ರೆ ಈ ತರ ಫ್ರಂಟ್ ಮಾಡ್ಕೋಬೇಕು. ಅವಾಗ ಏನಾದ್ರು ಸ್ವಲ್ಪ ಬ್ಯಾಕ್ ಸೈಡ್ ಮಾಡಿದಾಗ ಬೋಸ್ ಜಾಸ್ತಿ ಅನ್ಸುತ್ತೆ. ಈಗ ನಾವು ಸ್ಪ್ರೇ ಮಾಡಬೇಕು. ಜಸ್ಟ್ ಲೈಟ್ ಆಗಿ ಸ್ಪ್ರೇ ಮಾಡ್ಕೋಬೇಕು, ಜಾಸ್ತಿ ಏರಿಗೆ ಸ್ಪ್ರೇ ಮಾಡಬೇಕು. ಎಷ್ಟು ದೂರದಿಂದ ಸ್ಪ್ರೇ ಮಾಡಬೇಕು. ಕಣ್ಣುಚ್ಚಿ ಅಷ್ಟೇ. ಯಾವುದು ಅಷ್ಟೇ, ನಾವು ಜಾಸ್ತಿ ಸ್ಪ್ರೇ ಮಾಡಬಾರ್ದು. ಜಾಸ್ತಿ ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ಸ್ಟಿಕ್ಕಿ ಆಗಿಬಿಡುತ್ತೆ, ಮತ್ತೆ ಏರು ಡ್ಯಾಮೇಜ್ ಆಗುತ್ತೆ. ಫ್ರಂಟಿಂದ ಮಾಡಿದಾಗ, ಅಂದರೆ ಹತ್ತಿರದಿಂದ ಮಾಡಿದಾಗ. ನಾವು ಸ್ವಲ್ಪ ದೂರದಿಂದ ಮಾಡಿದಾಗ ಏರು ಶೈನಿಂಗ್ ಇರುತ್ತೆ, ಮತ್ತು ಏರ್ ಡ್ಯಾಮೇಜೂ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಫಿನಿಶಿಂಗ್ ಬರುತ್ತೆ. ನಾವು ನೀಟಾಗಿ ಸೆಕ್ಷನ್ ತೊಗೊಂಡು ನೀಟಾಗಿ ನಾವು ಸೆಟ್ಟಿಂಗ್ ಕೊಟ್ಟಾಗ ಈ ಲುಕ್ಕು ನೀಟಾಗಿ ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡಿ. ಥ್ಯಾಂಕ್ ಯು.